ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ದಿನ ಕಅಬಾಲಯದ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾರೆ. ಸೂರತ್ತು ಮಸದ್ ತಬ್ಬತ್ ಯದಾ ಅಬೀ ಲಹಬ್ ವ ತಬ್ಬ ಮಾ ಗನಾ ಅನ್ಹು ಮಾಲುಹು ವ ಮಾ ಕಸಬ. ಅಬೂ ಲಹಬ್ ಮತ್ತು ಅವನ ಪತ್ನಿಯನ್ನೆಲ್ಲ ಹೇಳಿಕೊಂಡು ಶಾಪ ಹಾಕಿಕೊಂಡು ಕುರ್ಆನ್ ಆಯತ್ತು ಬಂದ ಸಮಯ ಬಂತು. ಕಾರಣ ಅಬೂ ಲಹಬ್ಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಏನಾದರೂ ಮಾತಾಡಿದರೆ ಮತ್ತೆ ಅಲ್ಲ ಬಿಡುವುದಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ದೀನ್ ಬಗ್ಗೆ ಮೊಟ್ಟ ಮೊದಲಾಗಿ ಹೇಳಿದಾಗ ತಬ್ಬಲ್ಲಕ ಯಾ ಮುಹಮ್ಮದ್ ಅಂತ ಹೇಳಿ ಹುಜೂರ್ ಅವರನ್ನು ಶಪಿಸಿಕೊಂಡು ಮೊಟ್ಟ ಮೊದಲ ಬಾರಿ ಹೇಳಿದ್ದು ಅಬೂ ಲಹಬ್ ಆಗಿತ್ತು. ಅದಕ್ಕೆ ಅಲ್ಲಾಹು ಕುರ್ಆನ್ ಮೂಲಕ ಹೇಳ್ತಾ ಇದ್ದಾರೆ, ತಬ್ಬತ್ ಯದಾ ಅಬೀ ಲಹಬ್ ವ ತಬ್ಬ. ಅವನು ಒಂದು ತಬ್ಬ ಹೇಳಿದ. ಕುರ್ಆನ್ ಕಿಯಾಮತ್ ದಿನದವರೆಗೆ ಬರುವ ಮನುಷ್ಯನ ಬಾಯಲ್ಲಿ 2 ಬಾರಿ ತಬ್ಬ ಕಲಿಸಿದ. ನಂತರ ಕುರ್ಆನ್ ಮೂಲಕ ಅಲ್ಲಾಹು ಹೇಳ್ತಾ ಇದ್ದಾನೆ, ಮಾ ಗನಾ ಅನ್ಹು ಮಾಲುಹು ವ ಮಾ ಕಸಬ. ಅವನ ಸಂತಾನ ಸಂಪತ್ತಿನಿಂದ ಯಾವುದೇ ಲಾಭ ಅವನಿಗಿಲ್ಲ. ಅವನ ಸಂತಾನದಿಂದಲೂ ಸಂಪತ್ತಿನಿಂದ ಯಾವುದೇ ಲಾಭವಿಲ್ಲ. ವಮ್ರಅತು ಹಮ್ಮಾಲತಲ್ ಹತಬ್. ಅವನ ಪತ್ನಿ ಇದ್ದಾಳಲ್ಲ ಉಮ್ಮು ಜಮೀಲ್, ಅವಳು ಕೂಡ ಅದೇ ರೀತಿ. ಅವಳ ಹೆಂಡತಿಯ ಬಗ್ಗೆ ಹೇಳಿದಾಗ, ಕುರ್ಆನ್ ಮೂಲಕ ಹೇಳಿದಾಗ ಅವಳಿಗೆ ಅದು ಸಹಿಸಲಿಕ್ಕಾಗಿಲ್ಲ. ಅವಳು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಆಕ್ರಮಿಸಬೇಕು. ಕಾರಣ ಒಂದು ಮಹಿಳೆ ಬಂದು ಆಕ್ರಮಿಸುವುದಂತ ಹೇಳಿದರೆ ಅದು ತುಂಬ ಚೀಪ್ ಅಲ್ವಾ. ಆಕ್ರಮಿಸಲು ಬೇಕಾಗಿ ಕಅಬಾಲಯದ ಬಳಿಗೆ ಬರ್ತಾ ಇದ್ದಾರೆ. ಒಂದು ವಿಕಾರವಾದ ಒಂದು ಭಾವದೊಂದಿಗೆ, ತುಂಬ ಕೋಪದೊಂದಿಗೆ, ಕೋಪಾಗ್ರತನಾಗಿ. ಯಾರೋ ಹೇಳಿರ್ತಾರೆ ಕಅಬಾಲಯದ ಬಳಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದ್ದಾರೆ ಅಂತ ಹೇಳಿ. ಅವಳು ಬರುವ ಆ ಒಂದು ಶೈಲಿಯನ್ನು ನೋಡಿಕೊಂಡು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಯಾ ರಸೂಲಲ್ಲಾಹ್, ಓಹ್ ಅದಲ್ಲಿ ನೋಡಿ ಅಬೂ ಲಹಬ್ನ ಹೆಂಡತಿ ಬರ್ತಾ ಇದ್ದಾಳೆ. ಭಯಂಕರ ಒಂದು ರೌದ್ರಾವತಾರದೊಂದಿಗೆ ಬರ್ತಾ ಇದ್ದಾಳೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಗ್ತಾ ಹೇಳಿದರು, ಅವಳು ನನ್ನನ್ನು ಕಾಣಲು ಹೆದರಬೇಡದೇನು. ಅವಳಿಗೆ ನನ್ನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ, ಹೆದರಬೇಡ. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುಗೆ ಅರ್ಥ ಆಗಲಿಲ್ಲ. ಅವಳು ಬಂದು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪಕ್ಕದಲ್ಲೇ ಕುಳಿತುಕೊಂಡಿದ್ದಾರೆ. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಬಂದು ಅವಳು ಬಂದು ಕೇಳ್ತಾ ಇದ್ದಾಳೆ, ಏ ಅಬೂಬಕರ್, ನಿನ್ನ ಮುಹಮ್ಮದ್ ಎಲ್ಲಿದ್ದಾರೆ? ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ನಗು ಬರ್ತಾ ಇದೆ. ನನ್ನ ಪಕ್ಕದಲ್ಲಿದ್ದಾರೆ, ಈ ಬಳಿ ಕಾಣ್ತಾ ಇಲ್ಲ. ನಿನ್ನ ಮುಹಮ್ಮದ್ ಎಲ್ಲಿದ್ದಾರೆ? ಅಬೂಬಕರ್ ಏನು ಹೇಳಬೇಕು? ನಿನ್ನ ಮುಹಮ್ಮದನ್ನ ಬಿಡಲ್ಲ. ಕೂಡಲೇ ಪಕ್ಕದಲ್ಲಿದ್ದ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ನೀನು ಅವಳೊಂದಿಗೆ ಕೇಳು, ನನ್ನ ಪಕ್ಕದಲ್ಲಿ ಯಾರನ್ನಾದ್ರೂ ಕಾಣ್ತಾ ಇದೆಯಾ ಅಂತ ಕೇಳು ಅಂತ. ಆಗ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಕೇಳ್ತಾರೆ, ನನ್ನ ಪಕ್ಕದಲ್ಲಿ ಯಾರನ್ನಾದ್ರೂ ನೀನು ಕಾಣ್ತಾ ಇದೆಯಾ? ಆಗ ಅವಳು ಹೇಳ್ತಾರೆ, ಯಾರನ್ನು ಕಾಣುದು, ನೀನು ಏಕಾಂಗಿಯಾಗಿ ಒಬ್ಬನೇ ಇದೆಯಲ್ವಾ, ನನ್ನ ತಮಾಷೆ ಮಾಡದೇ ಇದೆಯಾ ಎಂಬ ರೂಪದಲ್ಲಾಗಿದೆ. ಅವಳು ಹೇಳ್ತಾ ಇರುವುದು, ವಜಅಲ್ನಾ ಮಿನ್ ಬೈನಿ ಐದೀಹಿಂ ಸದ್ದಂ ವ ಮಿನ್ ಖಲ್ಫಿಹಿಂ ಸದ್ದಾ. ಅವರಡೆಯಲ್ಲಿ ಒಂದೊಂದು ಮರೆ ಅಲ್ಲಾಹು ತಆಲಾ ಮಾಡಿದ್ದ ಒಂದು ಮರೆ ಮಾಚುವಿಕೆ. ಅವರಿಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಾಹು ತಆಲಾ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಹಲವು ರೀತಿಯಲ್ಲಿ, ಹಲವು ಕಡೆಗಳಲ್ಲಿ ಈ ರೀತಿ ದೊಡ್ಡ ಸಂರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. ಖಸಾಯಿಸುಲ್ ಕುಬ್ರಾದಲ್ಲಿ ಕಾಣ್ತದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕದಿಂದ ಮದೀನಕ್ಕೆ ಹೋಗುವ ದಾರಿಯಲ್ಲಿ ಸುರಾಕತ್ ಬರ್ತಾ ಇದ್ದಾರೆ. ಸುರಾಕತಿಗೆ ಬರುತ್ತಿರುವ ಆ ಆವೇಶ ಏನಂತ ಹೇಳಿದರೆ, 100,000 ಒಂಟೆಗಳು ಮುಹಮ್ಮದ್ ಅವರನ್ನು ಹಿಡಿದರೆ ಎಂದು ಅಬೂ ಜಹಲ್ ಟೀಮ್ ಅಲ್ಲಿ ಘೋಷಣೆ ಮಾಡಿತ್ತು. ಅದನ್ನು ಪಡೆದು ಕೋಟ್ಯಾಧಿಪತಿಯಾಗುವ ಒಂದು ತುರಾತುರಿಯಲ್ಲಾಗಿದೆ ಈ ಸುರಾಕತ್ ಬರ್ತಾ ಇರೋದು. ಸುರಾಕತನನ್ನು ಕಂಡಾಗಲೇ ಮಹಾನರಾದ ಹಬೀಬ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಅವರೊಂದಿಗೆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಯಾ ರಸೂಲಲ್ಲಾಹ್, ಸುರಾಕತ್ ಬರ್ತಾ ಇದ್ದಾನೆ, ಸುರಾಕತಲ್ಲಿ ಬರ್ತಾ ಇದ್ದಾನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಟೆನ್ಷನ್ ಮಾಡಬೇಡ. ಕಾರಣ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುಗೆ ದೊಡ್ಡ ಟೆನ್ಷನ್. ಹುಜೂರ್ ಅವರಿಗೆ ಏನಾದರೂ ಆದರೆ ಒಮ್ಮೆ ಬಲಭಾಗಕ್ಕೆ ಬರ್ತಾರೆ, ಒಮ್ಮೆ ಎಡಭಾಗಕ್ಕೆ ಬರ್ತಾರೆ, ಮುಂಭಾಗಕ್ಕೆ ಬರ್ತಾರೆ, ಒಮ್ಮೆ ಹಿಂಭಾಗಕ್ಕೆ ಬರ್ತಾರೆ. ಅವರಿಗೆ ನಿಂತಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ನನಗೇನಾದರೂ ಪರವಾಗಿಲ್ಲ, ನನ್ನ ಹಬೀಬ್ ಮದೀನಾದ ತಾಜಿದಾರ್ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಏನೂ ಸಂಭವಿಸಬಾರದು.
ಮತ್ತೊಂದು ಮಹತ್ವವಾಗಿದೆ ಅವರ ಮನಸ್ಸಲ್ಲಿರುವುದು. ಸುರಾಕದ ಹತ್ತಿರ 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 ಬರುವಾಗ ಇವರ ಎದ್ದ ಬಡಿತ ಜಾಸ್ತಿ ಆಗ್ತಾ ಇದೆ. ಹೇಳ್ತಾರೆ, ಯಾ ರಸೂಲಲ್ಲಾಹ್, ನನಗೇನಾದರೂ ಕೂಡ ಪರವಾಗಿಲ್ಲ, ಆದರೆ ತಮಗೇನು ಆಗಬಾರದು, ತಮಗೇನು ಸಂಭವಿಸಬಾರದು. ಹುಜೂರ್ ಅವರು ಹೇಳ್ತಾರೆ, ಹೆದರಬೇಡ, ಅಲ್ಲಾಹನಿದ್ದಾನೆ ನಮ್ಮ ಬಳಿ. ಹತ್ತಿರ ಬಂದವನು ಒಮ್ಮೆಲೆ ಅವನು ಬಂದ ಕುದುರೆ ನೆಲದಡಿಗೆ ಹೋಗಲಿಕ್ಕೆ ಶುರುವಾಗ್ತಾ ಇದೆ. ಸುರಾಕತ್ ಹೇಳ್ತಾರೆ, ಓ ಮೊಹಮ್ಮದ್, ಒಮ್ಮೆ ಕಾಪಾಡು, ಒಮ್ಮೆ ಕಾಪಾಡು, ಕಾಪಾಡು ಕಾಪಾಡು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಾಪಾಡಿದರು. ಆದರೆ ಇವನಿಗೊಂದು ದುರಾಸೆ, ಸಾವಿರಾರು ಗಂಟೆಗಳು ಸಿಗುವುದಲ್ವ, ಮತ್ತು ಕೂಡ ಹಿಡಿಲಿಕ್ಕೆ ಮಟ್ಟ 3 ಬಾರಿ ನೋಡಿದ ನಂತರ ಸುರಾಕತ್ ಹಿಂತಿರುಗಿ ಹೋದ ಎಂಬ ಚರಿತ್ರೆಯಲ್ಲಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಂತಿರುಗಿ ಹೋಗುವಾಗ ಇವನು ವಾಯ್ದೆ ಮಾಡಿಕೊಂಡು ಹೋದ, ನಾನಿನ್ನು ಯಾರನ್ನು ಕೂಡ ಈ ಕಡೆ ಕಳಿಸುವುದಿಲ್ಲ. ಈ ಕಡೆ ಬರ್ತಾ ಇದ್ದವರನ್ನೆಲ್ಲ ಹೇಳಿದ, ಈ ಕಡೆ ಯಾರು ಇಲ್ಲ, ಆ ಕಡೆ ಹೋಗಿ ಅಂತ ಹೇಳಿಕೊಂಡು ನಾನು ಹೋಗಿ ಬಂದೆ ಅಂತ ಹೇಳಿಕೊಂಡು. ಅಲ್ಲಾಹು ತಆಲ ಆ ರೀತಿಯ ಸಂರಕ್ಷಣೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನೀಡಿದ್ದಾನೆ. ನಮಗೆಲ್ಲಿ ಗಾರ್ ಸೌರ್ನಲ್ಲಿ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರಾದ ಇದೇ ಯಾತ್ರೆಯಲ್ಲಿ ಗಾರ್ ಸೌರ್ನ ಒಳಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಕುಳಿತುಕೊಂಡಿದ್ದಾರೆ. ಪಕ್ಕಕ್ಕೆ ಬಂದರು ಕುರೈಶಿಗಳು, ಅಬೂ ಜಹಲ್ ಮತ್ತು ಟೀಮ್ ಪಕ್ಕದಲ್ಲಿ ಬಂದು ನಿಂತರು. ಕೆಳಗೆ ನೋಡಿದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಾಣ್ತಾ ಇತ್ತು, ಆದರೆ ಅವರನ್ನು ನೋಡುವುದಿಲ್ಲ. ಕಾರಣ ಅಲ್ಲಾಹು ಆ ರೀತಿಯವರ ವಜಅಲ್ನ ಮಿನ್ ಬೈನಿ ಐದೀಹಿಂ ಸದ್ದಾ ವ ಮಿನ್ ಖಲ್ಫಿಹಿಂ ಸದ್ದಾ, ಅಲ್ಲಿ ಒಂದು ಮರೆಯನ್ನಿಟ್ಟು ಬಿಟ್ಟ. ಪಾರಿವಾಳಗಳು ಬಂದಲ್ಲಿ ಗೂಡು ಹಾಕಿತು. ಜೇನುಗೂಡು, ಅಲ್ಲಿ ಜೇನುಗೂಡಲ್ಲ, ನಮ್ಮ ಈ ಜೇಡನ ಬಲೆಗಳಲ್ಲಿ ಬಂದು ಗೂಡು ಮಾಡಿತು. ಹತ್ತಿರದಲ್ಲಿ ಯಾರು ಕೂಡ ಅಲ್ಲೇ ಹೋಗಲಿಕ್ಕೆ ಸಾಧ್ಯವಿಲ್ಲ ಎಂದು ಅವರ ಮನಸ್ಸಲ್ಲಿ ತೋರಬೇಕು. ಆ ರೀತಿ ಆ ಗುಹೆಯ ಒಳಗೆ ಹೋಗುವುದು ಬಿಡಿ, ಅಲ್ಲಿ ಅವರು ನೋಡ್ಲಿಕ್ಕೆ ಕೂಡ ಹೋಗಿಲ್ಲ. ಆ ರೀತಿಯ ಒಂದು ಹಳೆಯ ಗುಹದ ರೂಪದಲ್ಲಿ ಆ ಗುಹೆಯನ್ನು ಮಾಡಿಬಿಟ್ಟಿತ್ತು. ಅಲ್ಲಾಹು ಆ ರೀತಿಯ ಸಂರಕ್ಷಣೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಎಲ್ಲ ಸಂದರ್ಭಗಳಲ್ಲಿ ಕೊಡುತ್ತಾ ಬಂದ. ಅವರನ್ನು ಸದಬಡಿಯಲಿಕ್ಕೆ ಬೇಕಾಗಿ ಬಂದವರು ಆ ಕಾಲದಲ್ಲೂ ಈ ಕಾಲದಲ್ಲೂ ಯಾವ ಕಾಲದಲ್ಲೂ ಬೇಕಾದರಾಗಲಿ, ಈ ಕಾಲದಲ್ಲಿ ಇದ್ದಾರೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆ ಮಾಡಬಾರದು, ಅವರ ಹೆಸರಲ್ಲಿ ಖುಷಿ ಪಡಬಾರದು. ಅವರಿಗೆ ಅಸಾಮಾನ್ಯವಾದ ಅಸಾಧಾರಣ ಸಂಭವಗಳಿಲ್ಲ. ಅವರು ಅಮಾನುಷಿಕತೆಯುಳ್ಳ ವ್ಯಕ್ತಿ ಅಲ್ಲ ಎಂದು ಹೇಳುವವರು. ಅವರು ದಿನದಿಂದ ದಿನಕ್ಕೆ ಜನರ ಮುಂದೆ ನಗೆಪಾಟಲಿಕ್ಕೆ ಈಡಾಗ್ತಾ ಇದ್ದಾರೆ. ಅವರು ಎಷ್ಟು ಈದ್ ಮಿಲಾದುನ್ ನಬಿ ಮಾಡಬಾರದು ಅಂತ ಹೇಳ್ತಾರೋ ಅಷ್ಟು ಈದ್ ಮಿಲಾದುನ್ ನಬಿಯ ಜೋಶು ಪ್ರತಿ ತಿಂಗಳು ಕೂಡ ಜಾಸ್ತಿ ಆಗ್ತಾನೆ ಇದೆ. ಅಲ್ಲಾಹು ಎಲ್ಲ ಸಮಯದಲ್ಲೂ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಮತ್ತು ಅವರ ಉಮ್ಮತ್ತುಗಳನ್ನು ಕಾಪಾಡುತ್ತಲೇ ಬಂದ. ಇದಾಗಿನ ಚರಿತ್ರೆಯಲ್ಲಿ ಕಾಣುವುದು.